ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶ್ರುತಿ ಜನಾರ್ದನ್. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಾವಿನಕಾಯಿ ಚುರುಮುರಿ ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ನಮ್ಮ ಹಸ್ಬೆಂಡ್ ಕೈ ರುಚಿ ನೋಡೋಣ ಬನ್ನಿ ಹೇಗೆ ಮಾಡ್ತಾರೆ ಅಂತ. ಏನೆಲ್ಲ ಮನೇಲೇ ಇರುವಂಥ ಐಟಮ್ಸನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ ಅಂತ ಹೇಳಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ, ಸೌತೆಕಾಯಿ, ಕ್ಯಾರೆಟ್, ಟೊಮೆಟೊ, ಈರುಳ್ಳಿ ಇಷ್ಟೇ ಐಟಮ್ಸ್ ತೊಗೊಂಡಿದ್ದೀನಿ. ನೋಡಿ ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ನಾನು. ಅದಕ್ಕೇ ಇದು ಸ್ವಲ್ಪ ಖಾರ, ಚುರುಮುರಿ ಖಾರ ಗೊತ್ತಿರುತ್ತೆ ಅಲ್ಲ. ನೆಕ್ಸ್ಟು ಒಂದು ಬೌಲ್ಗೆ ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀವಿ. ಆಮೇಲೆ ಉಪ್ಪು, ಅಚ್ಕಾರದ ಪುಡಿ, ಉಪ್ಪು ಎರಡನ್ನೂ ಹಾಕ್ಕೊಂಡು ನಂತರ ಅದಕ್ಕೆ ಉಪ್ಪು ಸಾಂಬಾರು ಖಾರ ಬರುತ್ತಲ್ಲ ಗೊತ್ತಾ, ಅದಕ್ಕೆ ನೀರು ಹಾಕಲ್ಲ, ಬದಲಿಗೆ ಎಣ್ಣೆ ಹಾಕಿ ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನೆಕ್ಸ್ಟು ಹಚ್ಚಿಟ್ಟಿರುವಂಥ ಟೊಮೆಟೊ ಒಂದೊಂದಾಗಿ ಹಾಕ್ಕೊಳ್ಳೋಣ. ಕ್ಯಾರೆಟು, ಟೊಮೆಟೊ, ಸೌತೆಕಾಯಿ ಮತ್ತು ಮಾವಿನಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹಾಕ್ತಾಯಿದ್ದಾರೆ ಅಲ್ಲಿ ಹಸ್ಬೆಂಡ್ ಮಾಡ್ತಾ ಇರೋವಂಥ ಚುರುಮುರಿ, ಸ್ಪೆಷಲ್ ಚುರುಮುರಿ. ನಮ್ಮ ಮನೇಲಿ ಎಲ್ರಿಗೂ ಕೂಡ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಈರುಳ್ಳಿ ಹಾಕ್ತಾಯಿದ್ದಾರೆ. ಟೊಮೆಟೊ, ಈರುಳ್ಳಿ, ಸೌತೆಕಾಯಿ, ಮಾವಿನಕಾಯಿ ಎಲ್ಲ ಐಟಮ್ಸನ್ನು ಹಾಕಿ ಚೆನ್ನಾಗಿ ಫಸ್ಟು ಒಂದು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಫಸ್ಟು ಅಚ್ಕಾರದ ಪುಡಿ ಮತ್ತು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀವಿ ನಾವು. ಅದೇ ಉಪ್ಸಾರು ಖಾರ ಹೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕೂಡ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಕಾಂಗ್ರೆಸ್ ಕಡಲೆ ಬೀಜ ಇತ್ತು ಸ್ವಲ್ಪ ಮನೇಲೇ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಎಲ್ಲನೂ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಕೊನೆಗೆ ಇದಕ್ಕೆ ಈ ಮಸಾಲೆಗೆ ಎಷ್ಟು ಕಡಲೆಪುರಿ ಬೇಕಾಗುತ್ತೋ ಅಷ್ಟು ಕಡಲೆಪುರಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚುರುಮುರಿ ರೆಡಿ ಆಗುತ್ತೆ. ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಚುರುಮುರಿ, ಈ ಸಿಂಪಲ್ ಮಾವಿನಕಾಯಿ ಚುರುಮುರಿ ನಿಮಗೆ ಇಷ್ಟ ಆಯಿತಾ ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಹಳ್ಳಿ ಸ್ಟೈಲಲ್ಲಿ ಸಿಂಪಲಾಗಿ ಮಾಡಿದ್ದೀವಿ ಅಷ್ಟೇ, ವೆರೈಟಿ ಅಂತ ಏನಿಲ್ಲ, ಸಿಂಪಲ್ಲಾಗಿದೆ, ಟೇಸ್ಟಾಗಿರುತ್ತೆ ಅಂತ ಹೇಳ್ಬೋದು. ಈ ರೀತಿ ಚುರುಮುರಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ನೋಡಿ ಅಂತೂ ಇಂತೂ ಚುರುಮುರಿ ಕೊನೆಗೆ ರೆಡಿ ಆಯಿತು. ಹಾಕ್ತಾಯಿದ್ದಾರೆ ಪ್ಲೇಟ್ಸ್ಗೆ. ಹೇಗಿದೆ ಅಂದರೆ ಟೇಸ್ಟ್ ಅಂತೂ ಆಸಮ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ಚುರುಮುರಿ ಟೇಸ್ಟು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.